ಮಂಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ರಾಮಯ್ಯ ತೊಕ್ಕೋಟು ಕಲ್ಲಾಪಿನ ಗ್ಲೋಬಲ್ ಕಮರ್ಷಿಯಲ್ ಸೆಂಟರ್ಗೆ ಭೇಟಿ ನೀಡಿ ಮತಯಾಚನೆ ನಡೆಸಿದರು. ಮೂಡ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್, ಉಸ್ಮಾನ್ ಕಲ್ಲಾಪು ಸೇರಿದಂತೆ ಪಕ್ಷ ಮುಖಂಡರು ಹಾಜರಿದ್ದರು. ಜನಪ್ರಿಯ ನಾಯಕ ದಕ್ಷಿಣ ಕನ್ನಡ ಜಿಲ್ಲಾ ಯುವ ನೇತಾರರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮೆಲ್ಲರ ನಾಯಕರುಗಳಾದಂಥ ಯುಟಿ ಖಾದರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ. ನಂತರ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು, ಕಲ್ಲಾಪು ಮಾರುಕಟ್ಟೆಯ ಸಮಸ್ಯೆಗಳ ಬಗ್ಗೆ ಅರಿವಿದೆ. ಮುಂದಿನ ದಿನಗಳಲ್ಲಿ ಈ ಮಾರುಕಟ್ಟೆಯನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಬೆಳೆಸಲು ಪ್ರಯತ್ನಿಸಲಾಗುತ್ತದೆ ಎಂದರು. ಬಹಳಷ್ಟು ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಈ ನಗರ. ಇಡೀ ಈಗ ನಾವು ಪ್ರದಕ್ಷಿಣೆ ಆಗ್ತಾ ಇದ್ದೇವೆ. ಈ ನಗರ ಮಂಗಳೂರು ಅನ್ನೋಂಥ ನಗರ ಯಾವ ರೀತಿ ಇರಬೇಕಿತ್ತು, ಈಗ ಯಾವ ರೀತಿ ಇದೆ ಅಂತ ನಾವೆಲ್ಲ ನೋಡ್ತಾ ಇದ್ದೇವೆ. ಒಂದು ಕೇಂದ್ರ ಮಾರುಕಟ್ಟೆ ಇರುವಂಥ ಪ್ರದೇಶ ಇವತ್ತು ಯಾವ ರೀತಿ ಇದೆ, ಇಲ್ಲಿಯ ವ್ಯಾಪಾರಸ್ಥರು ಏನು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ, ಇದರ ಬಗ್ಗೆ ಎಲ್ಲ ಪೂರ್ಣವಾದಂಥ ಮಾಹಿತಿ ನನ್ನಲ್ಲಿದೆ. ಖಂಡಿತವಾಗಲೂ ಈ ಮಂಗಳೂರು ನಗರ ಇವತ್ತೊಂದು ದೇಶದ ಬಲಿಷ್ಠ ಒಂದು ನಗರಗಳಲ್ಲಿ ಒಂದಾಗಬೇಕು. ಅದಕ್ಕೆ ಆಗುವಂಥ ಅರ್ಹತೆಗಳೆಲ್ಲ ಇದೆ. ಇದನ್ನು ಒಂದು ಪ್ಲ್ಯಾನ್ ಮಾಡಿ ಒಂದು ಸುಸಜ್ಜಿತವಾದಂಥ ಒಂದು ಹೋಲ್ಸೇಲ್ ಮಾರುಕಟ್ಟೆ ಹಾಗೆ ರಿಟೇಲ್ ಮಾರುಕಟ್ಟೆಯನ್ನು ಒದಗಿಸುವಂಥದ್ದು ನಮ್ಮ ಆದ್ಯತೆ ಕೂಡ ಹೌದು. ಅದನ್ನು ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ಮಾಡುವಂಥ ಒಂದು ಯೋಚನೆ ನಮ್ಮಲ್ಲಿದೆ. ಈ ಸಂಬಂಧಪಟ್ಟ ಇದರ ಪ್ರಮುಖರು ಯಾರಿರ್ತಾರೆ, ಹಾಗೆ ಎಕ್ಸ್ಪರ್ಟ್ಗಳು ಯಾರಿರ್ತಾರೆ, ಇದನ್ನು ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಒಂದು ಸ್ಟೇಟಸ್ಗೆ ಸರಿಯಾಗಿ ನಾವು ಮಾಡಲಿಕ್ಕೆ ಖಂಡಿತವಾಗಿ ಯೋಚನೆ ಮಾಡ್ತಾ ಇದ್ದೇವೆ. ಇವತ್ತು ನಾವು ಇಲ್ಲಿ ಬಂದಾಗ ಇಲ್ಲಿಯ ವ್ಯಾಪಾರಸ್ಥರು ಹಾಗೂ ಬಂದಂಥ ಗ್ರಾಹಕರು ಇವರ ಒಂದು ಪ್ರತಿಕ್ರಿಯೆಗಳನ್ನು ನೋಡುವಾಗ ಖಂಡಿತವಾಗಲೂ ಸಂತೋಷ ಆಗುತ್ತೆ. ಮಂಗಳೂರಲ್ಲಿ ಈ ಬಾರಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ವಿಜಯ ಪತಾಕೆಯನ್ನು ಹಾರಿಸಲಿಕ್ಕಿದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದಕ್ಕಿಂತ ಮೊದಲು 40 ವರ್ಷ ಕಾಂಗ್ರೆಸ್ ಇತ್ತಲ್ಲ ಸ್ವಾಮಿ, ಅದನ್ನು ಹೊಡೆದು BJP ಅವರು ಬಂದರು. ಯಾವ ರೀತಿಯಲ್ಲಿ ಬಂದರು? ಅಭಿವೃದ್ಧಿ ವಿಚಾರಗಳನ್ನು ಮಾಡಲಿಲ್ಲ. ಆ 40 ವರ್ಷಗಳಲ್ಲಿ ಏನು ಆಗಿತ್ತು ಅದೇ ಆಗಿರುವಂಥದ್ದು. ಮತ್ತು 33 ವರ್ಷಗಳಲ್ಲಿ ಏನೂ ಆಗಲಿಲ್ಲ ಅನ್ನೋದು ಕೂಡ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಇಲ್ಲಿ ಇರುವಂಥ ವ್ಯಾಪಾರಸ್ಥರ ಹತ್ರ ಕೇಳಿ ಯಾವ ರೀತಿ ಅಭಿವೃದ್ಧಿ ಆ 33 ವರ್ಷಗಳಲ್ಲಿ ಆಯಿತು ಅಂತ ಜನಗಳು ಕಾಯ್ತಾ ಇದ್ದಾರೆ. ಅವರು ಈ ಬಾರಿ ಒಂದು ಬದಲಾವಣೆಗೆ ಎಲ್ಲ ಪಣ ತೊಟ್ಟಿ ನಿಂತಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮತದಾರರನ್ನು ತಲುಪ್ತಾ ಇದ್ದೇವೆ. ಪೂರ್ಣವಾಗಿ ತಲುಪಲಿಕ್ಕೆ ಆಗಲಿಲ್ಲ. ಆದರೆ ನನಗೆ ಇನ್ನೂ ಕೂಡ 15 ದಿವಸ ಸಮಯ ಇದೆ. ಖಂಡಿತವಾಗಲೂ ಪ್ರತಿಯೊಂದು ಮತದಾರರನ್ನು ತಲುಪಿಸುವಂಥ ಒಂದು ನಿರೀಕ್ಷೆ ನನಗಿದೆ. ಅದನ್ನು ಮಾಡ್ತೇನೆ ಅನ್ನೋಂತೆ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನೋಡಿ, ಮಂಗಳೂರು ನಂತರ ನಗರಕ್ಕೆ ಸ್ಟಾರ್ ಪ್ರಚಾರಕರು ಯಾರೂ ಇಲ್ಲಿಗೆ ಅಗತ್ಯ ಇಲ್ಲ. ಜನಗಳು ಇಲ್ಲಿಯ ಸಮಸ್ಯೆಗಳನ್ನು ತಿಳ್ಕೊಂಡಿದ್ದಾರೆ. ಇದಕ್ಕೆ ಜನಪ್ರತಿನಿಧಿಗಳು, ಈ ಹಿಂದಿನ ಜನಪ್ರತಿನಿಧಿಗಳು ಯಾವ ರೀತಿ ಸ್ಪಂದನೆ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಅವ್ರಿಗೆ ಗೊತ್ತಿದೆ. ಆದ್ದರಿಂದ ಇವತ್ತು ನಮ್ಮ ಮತದಾರ ಪ್ರಭುಗಳೇ ಸ್ಟಾರ್ಗಳಿಲ್ಲಿ. ನಂತರ ಅವರು ಕುತ್ತಾರುವಿನ ಕೊರಗಚ್ಚಿನ ಕಟ್ಟೆಗೆ ಭೇಟಿ ನೀಡಿ ವಂದನೆ ಸಲ್ಲಿಸಿದರು. ಇಲ್ಲಿಯೂ ಮತಯಾಚನೆ ನಡೆಸಿದರು.
ದೇಶದಲ್ಲೆಲ್ಲ ಜಗತ್ತಿನಲ್ಲೇ ಒಂದು ಕಾರ್ಮಿಕವಾದಂಥ ಕ್ಷೇತ್ರ ಅಂತ ಹೇಳಬೇಕು ಕೊರಗಜ್ಜ ಕ್ಷೇತ್ರ. ಇವತ್ತು ಇದರ ಮೂಲ ಕ್ಷೇತ್ರ. ಇಲ್ಲಿಗೆ ಬಂದು ಆ ಕೊರಗಜ್ಜ ದೇವರ ಒಂದು ದರ್ಶನವನ್ನು ಪಡೆದು ಪುನೀತನಾಗಿದ್ದೇನೆ. ಬಹುಶಃ ಇವತ್ತು ದೇಶಾದ್ಯಂತ ಹಾಗೆ ಪ್ರಪಂಚಾದ್ಯಂತ ಭಕ್ತರನ್ನು ಇಲ್ಲಿಗೆ ಆಕರ್ಷಿಸುತ್ತೆ. ಯಾವ ಕಾರಣಕ್ಕಾಗಿ ಆಕರ್ಷಿಸಿದೆ, ಇಲ್ಲಿರುವಂಥ ಕಾರ್ಮಿಕ ಬಹಳಷ್ಟು ನಂಬಿಕೆಗಳನ್ನು ಇಟ್ಟಿರುವಂತಹ ಒಂದು ಕ್ಷೇತ್ರ ಇದು. ಅದರಿಂದ ಭಕ್ತರ ಸಮೂಹ ಇಲ್ಲಿಗೆ ಬರುತ್ತೆ. ಅವರ ಏನು ಇಷ್ಟಾರ್ಥಗಳೇನಿದೆ ಅದು ಇಲ್ಲಿ ಪ್ರಾರ್ಥನೆ ಮಾಡಿದರೆ ಅದು ಖಂಡಿತವಾಗಲೂ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅನ್ನೋಂಥ ಪ್ರತೀಕ ಇಲ್ಲಿಗಿದೆ. ಆ ನಿಟ್ಟಿನಲ್ಲಿ ನಾನು ಕೂಡ ಪ್ರತಿ ಸಲ ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ನಾನು ಇಲ್ಲಿ ಭೇಟಿ ಕೊಟ್ಟು ಕೊರಗಜ್ಜ ಅವರ ಒಂದು ಆಶೀರ್ವಾದ ಅನುಗ್ರಹವನ್ನು ಪಡೆದುಕೊಂಡಿದ್ದೇನೆ. ಖಂಡಿತವಾಗಲೂ ಈ ಒಂದು ದೇಶದಲ್ಲಿ ಒಳ್ಳೆಯ ರೀತಿಯ ಆಡಳಿತ ಬಂದು ಜನಸೇವೆ ಮಾಡುವಂಥ ಭಾಗ್ಯ ಎಲ್ಲರಿಗೂ ಸಿಗಲಿ. ಈ ದೇಶ ಒಂದು ಸಮೃದ್ಧ ಭಾರತವಾಗಿ ಮೂಡಿ ಬರಲಿ ಅಂತೇಳಿ ನಾನು ಆ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀನಿ.